ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಬೊಂಬಾಟ್ ಬೈಕರ್. ಇವತ್ತು ನಮ್ಮ ಫ್ರೆಂಡ್ದು ಡೆಲಿವರಿ ಇದೆ. ಡೆಲಿವರಿ ಅಂದರೆ ಬಾಡಿ ಡೆಲಿವರಿ ಅಲ್ಲ, ಗಾಡಿ ಡೆಲಿವರಿ. ಏನಂದೆ ಇನ್ನೊಂದ್ಸಲ? ಡೆಲಿವರಿ ಅಂದರೆ ಬಾಡಿ ಡೆಲಿವರಿ ಅಲ್ಲ, ಗಾಡಿ ಡೆಲಿವರಿ. ಜನ್ಮಕ್ಕೆ ಹೋಗೋ. ನಾನಿವಾಗ ರಾಜರಾಜೇಶ್ವರಿ ನಗರದಲ್ಲಿರೋ ಸೋಲಾರ್ TVSಗೆ ಹೋಗ್ತಾ ಇರೋದು. ಅಪಾಚಿ RTX 300 ಡೆಲಿವರಿ ತೊಗೊಳಕ್ಕೆ. ಆಯಿತು, ಆಮೇಲೆ ಈ ಗಾಡಿ ಬುಕ್ ಮಾಡಿರೋರ ಕತೆ 3 ತಿಂಗಳಿಂದ ವೆಯ್ಟ್ ಮಾಡಿ 3 ತಿಂಗಳಾದರೂ 4 ತಿಂಗಳಾದರೂ ಇನ್ನೂ ಕೆಲವರಿಗೆ ಈ ಗಾಡಿ ಡೆಲಿವರಿ ಆಗಿಲ್ಲ. 5 ಅವರ್ ಲೇಟಪ್ಪ. 5 ಅವರ್ ಲೇಟ್ ಆಗುತ್ತಾ? ಟ್ವಿಸ್ಟ್ ಏನಂದರೆ ನಾವು ಈ ಗಾಡಿ ಬುಕ್ ಮಾಡಿ ವಿತಿನ್ 2 ಮಂತ್ಸ್ಗೆ ಡೆಲಿವರಿ ತೊಗೊತಾ ಇದ್ವಿ. ಇಂಟ್ರೆಸ್ಟಿಂಗ್. ಹೇಗೆ ಅದು? ನಾವು ಈ ಗಾಡಿ ಬುಕ್ ಮಾಡಿದ್ದು ಏಪ್ರಿಲಲ್ಲಿ, ಬಟ್ ಮೇ ಎಂಡು ಕೂಡ ಆಗಿಲ್ಲ, May 3rd ಬೇಕಿದು. ಅವಾಗಲೇ ಡೆಲಿವರಿ ತೊಗೊತಾ ಇದ್ವಿ. ಅದು ಹೆಂಗೆ ಅಂತ ಕೇಳಿದ್ರೆ, ಅಪ್ಪ ಮ್ಯಾಟ್ರಿಗೆ ಬಾರಪ್ಪ. ಸೀದಾ ಮ್ಯಾನೇಜರ್ ಹತ್ರ ಹೋಗಿ ನಾವೆಲ್ಲ ಲಡಾಖ್ ಟ್ರಿಪ್ಪಿಗೆ ಹೋಗ್ತಾ ಇದ್ವಿ. ನಮ್ಮೆಲ್ಲರ ಗಾಡಿನೂ ರೆಡಿ ಇದೆ, ಇವನೊಬ್ಬ ಗಾಡಿ ಡೆಲಿವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸರ್. ಆಯಿತು, ಆಮೇಲೆ ಅವರು ಇಲ್ಲ ಆಗಲ್ಲ, 3 ಮಂತ್ಸ್ ವೆಯ್ಟಿಂಗ್ ಪೀರಿಯಡ್ ಇದೆ, ಎಲ್ಲರೂ ವೆಯ್ಟ್ ಮಾಡ್ತಾರೆ, ನಾವು ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು. ಬಾಬಾ ನೀನೆ ನನ್ ಕಾಪಾಡಬೇಕು ಬಾಬಾ. ಏನ್ ಮಾಡ್ತಿದ್ಯಾ? ನಿನ್ ಬಿಟ್ರೆ ನಂಗೆ ಬೇರೆ ದಾರಿ ಇಲ್ಲ ಬಾಬಾ. ಪ್ಲೀಸ್ ಬಾಬಾ, ಏನೋ ಮಾಡು ಬಾಬಾ. ಪ್ಲೀಸ್ ಏನ್ ಮಾಡ್ತಿದ್ಯಾ? ಹೇಳು ವಿಜಯ್, ಎಲ್ಲರೂ ನೋಡ್ತಿದ್ದಾರೆ. ಹಂಗೂ ಹಿಂಗೂ ಅರ್ಧ ಗಂಟೆ ಮಾತಾಡಿ ಅವ್ರ ಜೊತೆ ಆಮೇಲೆ ಕನ್ವಿನ್ಸ್ ಆದರು. ಆಯಿತು ಸರ್ ಕೊಡ್ತೀನಿ, ನಾಳೆ ಒಂದು ಲಾಟ್ ಬರುತ್ತೆ, ನಾನು ನಿಮಗೆ ನೆಕ್ಸ್ಟ್ ವೀಕಲ್ಲಿ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಿಮಗೆ ಬೇಸ್ ವೇರಿಯಂಟು ಮತ್ತು ಟಾಪ್ ವೇರಿಯಂಟು ಬುಕ್ ಮಾಡ್ತೀನಿ ಅಂತಂದರೆ ನಿಮಗೆ ಮಿನಿಮಮ್ 90 ಡೇಸ್ ವೆಯ್ಟ್ ಮಾಡಬೇಕು. ಬಿಲ್ಡ್ ಟು ಆರ್ಡರ್ ಬುಕ್ ಮಾಡ್ತೀನಿ ಅಂತಂದರೆ 100+ ಡೇಸ್ ವೆಯ್ಟಿಂಗ್ ಪೀರಿಯಡ್ ಇದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇಷ್ಟೊಂದು ವೆಯ್ಟ್ ಮಾಡಿ ಗಾಡಿ ತೊಗೋಬೇಕಾ, ವರ್ತಿದ್ಯಾ ಇದಕ್ಕೆ ಅಂತ ಏನಾರು ಅನಿಸಿದ್ರೆ ನನ್ನ ಪ್ರಕಾರ ಹೌದು ಇದೆ. ಯಾಕೆಂದರೆ ಇದು ಬರೀ 300cc ಗಾಡಿ ಆದ್ರೂ ಯಾವ ಆ್ಯಂಗಲಲ್ಲೂ 300cc ಗಾಡಿ ಥರ ಕಾಣಲ್ಲ, ಯಾವುದೋ 1000cc ಗಾಡಿ ಥರ ಫೀಲ್ ಕೊಡುತ್ತೆ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ಆಮೇಲೆ ಈ ಗಾಡೀಲಿರೋ ಫೀಚರ್ಸ್ ಅಂತೂ ನಿಂಗೆ ಕೇಳಿದ ಫೀಚರ್ಸ್ ಎಲ್ಲ ಇದೆ, ಅಷ್ಟು ಫೀಚರ್ಸ್ ತುಂಬಿಸಿಟ್ಟಿದ್ದಾರೆ. ಇವಾಗ ಬನ್ನಿ, ಶೋರೂಮ್ ಬಂತು, ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ. ಹೋಗ್ಬಿಟ್ಟು ಒಂದಷ್ಟು ವೀಡಿಯೋಸ್ ಮಾಡಿಕೊಂಡು ಗಾಡಿ ಡೆಲಿವರಿ ತೊಗೊಂಡು ಮನೆಗೆ ಹೋಗೋಣ. ಗಾಡಿ ಡೆಲಿವರಿದು ರೀಲ್ಸ್ ಮಾಡಿಕೊಡ್ಬೇಕು ಅಂತ ಹೇಳಿ ಆಚೆಗಡೆಯಿಂದ ಒಂದಷ್ಟು ವೀಡಿಯೋಸ್ ತೊಗೊಂಡು ಒಳಗೆ ಬಂದು ಮತ್ತೆ ಅಲ್ಲೆಲ್ಲ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೊಂಡು ಗಾಡಿದು ಶಾರ್ಟ್ಸ್ ಎಲ್ಲ ತೊಗೊಂಡು ಇವನಿಗೊಂದು ಸ್ವಲ್ಪ ಪೋಸಸ್ ಹೇಳ್ಕೊಟ್ಟು ಈ ಆ್ಯಂಗಲಿಂದ ಅಂತ. ಒಂದೇ ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀನಿ, ಥ್ಯಾಂಕ್ ಯು ಅಂತ ಇವನೊಂದು ಸ್ವಲ್ಪ ಡಾಕ್ಯುಮೆಂಟೇಷನ್ಸ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಾವು ಹೋಗಿದ್ದೆ ಗಾಡಿ ಡೆಲಿವರಿ ತೊಗೊಳಕ್ಕೆ. ಅಣ್ಣ ಮತ್ತು ತಮ್ಮ ಇಬ್ಬರು ಸೇರಿಕೊಂಡು ಗಾಡಿ ಅನ್ವೀಲ್ ಮಾಡಿ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೊರಟಿದ್ದೆ HTRG ಮಾಡ್ಸ್ಗೆ ಸ್ವಲ್ಪ ಆಕ್ಸೆಸರೀಸ್ ಹಾಕ್ಸ್ಕೊಳ್ಳೋಕ್ಕೆ. HTRG ಮಾಡ್ಸ್ಗೆ ಬಂದು ನಾವು ಮೋಟರ್ ಟಾರ್ಕ್ ಅವ್ರದ್ದು ಕ್ರ್ಯಾಶ್ ಕಾರ್ಡ್ ತೊಗೊಂಡು ಇನ್ಸ್ಟಾಲ್ ಮಾಡ್ಸೋಕ್ಕೆ ಅಂತ ಬಂದ್ವಿ. ಅದ್ರ ಜೊತೆಗೆ ನಾವು ಆಕ್ಸೆಸರೀಸ್ ಏನೇನು ಆರ್ಡರ್ ಮಾಡಿದ್ವಿ RTXಗೆ ಅದನ್ನು ಕೂಡ ಇನ್ಸ್ಟಾಲ್ ಮಾಡೋಕ್ಕೆ ಹೇಳಿದ್ವಿ. ಅವ್ರು ಮಾಡಲ್ಲ ಅಂತಂದರು, ಬಟ್ ನಾವು ಗೊತ್ತಲ್ಲ ಮಾತಾಡ್ಬಿಟ್ಟು ಸ್ವಲ್ಪ ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ ಮಾಡಿಕೊಡಿ ಹಾಗೆ ಹೇಗೆ ಅಂತ ಕೇಳಿಕೊಂಡು ಅವ್ರ ಹತ್ರ ಮಾಡಿಸ್ಕೊಂಡ್ವಿ. ಟೈರ್ ಹಗರ್ ಫಿಟ್ ಮಾಡ್ತಿದ್ರೆ ಇವರು. ಟೈರ್ ಹಗರು ಇದನ್ನು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಲುಕ್ ಸ್ವಲ್ಪ ಕಾಂಪ್ರಮೈಸ್ ಆದ್ರೂ ಬಟ್ ರೈನಿ ಸೀಸನಲ್ಲಿ ತುಂಬ ಹೆಲ್ಪ್ಫುಲ್ಲು. ಆಮೇಲೆ ಟೈರ್ ಹಗರ್ ಇನ್ಸ್ಟಾಲ್ ಮಾಡಾದ್ಮೇಲೆ ಮುಂದೆಗಡೆ ಬೀಗ್ ಕೂರಿಸ್ತಿದ್ದಾರೆ. ನಾನು ಅವಾಗಲೇ ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲಿ, ಇದೊಂದು ಆಕ್ಸೆಸರೀಸ್ ನಿಮ್ಮ RTXದು ಲುಕ್ಕೇ ಚೇಂಜ್ ಮಾಡಿಬಿಡುತ್ತೆ. ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂತಂದರೆ, ಯಾರ್ಯಾರು RTX ತೊಗೊತಿದ್ರೆ ಅವರೆಲ್ಲ ಕಂಪಲ್ಸರಿ ಇದನ್ನು ಹಾಕ್ಸಿ. ₹500 ಅಷ್ಟೇ, ವರ್ತಿದೆ. ಆಮೇಲೆ ಈ ಮೋಟರ್ ಟಾರ್ಕ್ ಅವ್ರದ್ದು 2 ಟೈಪ್ ಆಫ್ ಕ್ರ್ಯಾಶ್ ಕಾರ್ಡ್ ಬರುತ್ತೆ. ಒಂದು ₹7,200 ಬೇಸಿಕ್ ವರ್ಷನು. ಇದರಲ್ಲೇನು ಅಂದರೆ ಇದರಲ್ಲಿ ಬೀಗ್ ಫಿಟ್ ಮಾಡೋಕ್ಕೆ ಅಂತ ಈ ಕ್ರ್ಯಾಶ್ ಗಾರ್ಡು. ಮತ್ತು ಇನ್ನೊಂದು ಬರುತ್ತೆ ಇವ್ರದ್ದು ಪ್ರೋ ಅಂತ, ಅದು ಸ್ವಲ್ಪ ಎಕ್ಸ್ಟ್ಯಾಂಡರ್ಡ್ ಇರುತ್ತೆ. ಅದರಲ್ಲಿ ನೀವು ಬೀಕ್ನ ಕೂರ್ಸೋಕ್ಕಾಗಲ್ಲ, ಸೊ ನೋಡಿಕೊಂಡು ಅದನ್ನು ತೊಗೊಳ್ಳಿ. ನೆಕ್ಸ್ಟು ನಕಲ್ ಗಾರ್ಡ್ ಇನ್ಸ್ಟಾಲ್ ಮಾಡ್ತಿದ್ರೆ ಈ ನಕಲ್ ಗಾರ್ಡ್ TVS ಅವ್ರದ್ದೇ ₹1,800. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಸೈಡಲ್ಲಿ ಮೆಟಲ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದನ್ನು ನಾವೇ ಈಸಿಯಾಗಿ ಮನೇಲೇ ಇನ್ಸ್ಟಾಲ್ ಮಾಡ್ಕೋಬೋದು. ಒಳ್ಳೆ ಡ್ಯೂರಬಿಲಿಟಿ ಇದೆ. ಇವಾಗ ಇಷ್ಟೊಂದೆಲ್ಲ ಆಕ್ಸೆಸರೀಸ್ ಹಾಕ್ಸಿ ಗಾಡಿ ಇನ್ನೂ ಬಲ್ಕಾಗಿ ಕಾಣಿಸ್ತಿದೆ. ಇವಾಗ ಇದನ್ನು ಎತ್ಕೊಂಡು ನಾವು ಹೋಗಿದ್ದೆ ಪೂಜೆ ಮಾಡ್ಸೋಕ್ಕೆ. ಗಾಡಿಗೆ ಪೂಜೆ ಮುಗಿಸ್ಕೊಂಡು ಪೂಜಾರಿ ಅಂಕಲ್ಗೆ 1-2 ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟಿ ಅಂತ ಹೇಳಿ, ದೇವ್ರೆ ನಮ್ ಬೆಳವಣಿಗೆ ನೋಡಿ ಉರ್ಕೋತಿದವ್ರಿಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ, ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇನ ಓಡಾಡೋದು ರಾಂಗ್ ಸೈಡು, ಯಾವ ನನ್ನ ಮಗನೂ ಅಡ್ಡ ಬರಬಾರ್ದು. ನಮ್ಮ ಹುಡುಗಂಗೆ ಸೇಫಾಗಿ ರೈಡ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೂಮಿಗೆ ಹೊಟ್ವಿ.
ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಈ ವಿಡಿಯೋನು ನಿಮ್ಗೆ ಇಷ್ಟ ಆಗಿರಲ್ಲ ಅಂತ ನಂಗೆ ಗೊತ್ತು, ಬಟ್ ಇರಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹುಡುಗಂದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಒಂದು ಯೂಟ್ಯೂಬ್ ಚಾನಲ್ ಇದೆ, ಬಿಂದಾಸ್ ಬೈಕರ್ ಅಂತ. ಅವನಿಗೂ ಸಪೋರ್ಟ್ ಮಾಡಿ. ಎಲ್ಲರೂ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಮಾಡಿ. ನೆಕ್ಸ್ಟ್ ಈ ಗಾಡಿದು ರಿವ್ಯೂ ವಿಡಿಯೋ ಮಾಡೋಣ. ಅಲ್ಲಿವರೆಗೂ ಸೇಫಾಗಿ ರೈಡ್ ಮಾಡಿ, ಬೊಂಬಾಟಾಗಿರಿ. ಅಷ್ಟೇ.